ಯಾಕೆ ಇವರು ಗಾಡಿ ರೋಡಾಗ್ಯದು ಅದಕ್ಕೆ ತಮ್ಮ ಆ ಪ್ರಥಮ ಸಂಧಿಗೆ ಬಂದು ಆ ಹ್ಯಾಂಗಪ್ಪ ಅಂತ ಕೇಳಿದ್ರ ಆ ಕುಳಿತಿರ್ತಕ್ಕಂತ ತಂದಿ ಬಳಗಕ್ಕ ಒಂದ ಸಾರಿ ನಮಸ್ಕಾರಗಳನ್ನ ಹೇಳಿ ಆ ಊಟ ಮಾಡಿ ಏನು ಮನೆಗೆ ಹೋಗ್ಯಾರ ನೋಡು ಅವರಿಗೆ 2 ಸಲ ನಮಸ್ಕಾರಗಳನ್ನ ತಿಳಿಸಿ ಇನ್ನ ನಮದೊಂದು ಸಂದ ಅವ್ರದೊಂದು ಸಂದ ಏನು ಕೇಳಿ ಹೋಗಕತ್ತಾರ ನೋಡು ಅವರಿಗೆ 3 ಸಲ ನಮಸ್ಕಾರಗಳನ್ನ ಹೇಳಿ
ಹೋಗಿ ಬಂದು ಏನ್ ಮಾಡ್ಲಿಕ್ಕೆ ನೋಡು. ಅವರಿಗೆ 4 ಸಲ ನಮಸ್ಕಾರಗಳನ್ನ ಹೇಳಿ ನನ್ನ ತಾಯಿ ಬಳಿಗೆ ಏನು ಕೂಡ್ಯದು ನೋಡು. ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹಿಂಗಂದ ಕೇಳ್ತಾರ ಬಾಯಿಗಳವರು. ಯಾಕೋ ನಮ್ಮ ತಂದೆ ಬೆಳಗಕ್ಕರೆ ಒಂದ್ಸಾರಿ ನಮಸ್ಕಾರ ಹೇಳ್ತಾರ, ಮತ್ತ ಹಾಡಕ್ಕೆ ಹೋಗೋರ್ಗೆ 2 ಸಲ ಹೇಳ್ತಾರ, ಮತ್ ಊಟ ಮಾಡಿ ಹೋಗೋರಿಗೆ 3 ಸಲ, ಮತ್ತ ಒಂದೊಂದ್ ಸಲ ಕೇಳ್ಕೊಂಡ್ ಹೋಗೋರ್ 4 ಸಲ ಹೇಳಿದ್ರು. ತಾಯಿ ಬೆಳಗ್ಗೆ ಕಟ್ಟೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಹೇಳಿದಿ? ಆ ತಾಯಿ ಬಳಗಕ್ಕನೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ, ಯಾಕೆವಾ ಆ ಏನೋ ಒಂದು ಕಾರ್ಯಕ್ರಮ ಇರ್ಲಿ, ಏನೋ ಒಂದು ಫಂಕ್ಷನ್ ಇರ್ಲಿ, ಜಾತ್ರೆ ಇರ್ಲಿ, ಮದುವೆ ಇರ್ಲಿ, ಎಲ್ಲಾ ಕಡೆ ತಂದೆ ಬಳಗನೆ ಹೋಗಿರ್ತದ. ನಮ್ಮ ತಂದೆ ಬಳಗ ಡಮ್ ಅಂದ್ರೆ ಟುಮ್ತ ಎದ್ದ ಬಿಡ್ತದ ಗುಂಡೆ. ಅದ್ ಹೆಂಗಂದ ಅದಕ್ಕ ಆ ಇವತ್ತಿನ ದಿನ ಎಂತಾದೇ ಕಾರ್ಯ ಇದ್ರು ಕೆಲಸ ಇದ್ರು ಬಿಟ್ಟು ತಾಯಿ ಬಳಗದವ್ರು ಹಾಡಿಕೆ ಕೇಳಕ್ ಬಂದಾರಲ್ಲ, ಅದಕ್ಕೆ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳೋದೈತಿ. ಕೂತಾರ ಗುಂಡೆ ಅವರು. ಯಾಕೋ ಅವ್ರ ಬಾಂಧ ಕೊಡ್ಬೇಕ ಕೂತಾರ ತಿಳ್ಕೊಂಡ್ರಿ ಅವ್ ನೀವು? ಮತ್ ಯಾಕೆ ಕೂತಾರು? ರಾತ್ರಿ 1 ಆಗದ ಟೈಮ್ ಯಾವ ಧಾರಾವಾಹಿ ಹತ್ತಿಲ್ಲ, ಅದಕ್ಕೆ ಬಂದ್ ಕೂತಾರ ಅವರು. ಧಾರಾವಾಹಿ ಹತ್ತಿಲ್ಲ ಅಂತ ಹೇಳಿ ಬಂದ್ ಕೂತಾರ. ಇಲ್ಲಕ್ಕ ಅವ್ರೇ ಇಲ್ಲಿ ಬರ್ತಿದ್ರು. ಮಗನ ಕಲ್ಲ ತಗೊಂಡಾರಂತಿನ್ನ. ಇಲ್ಲ ಬೆಡ್ ಮ್ಯಾಗ ಕೆಲ್ಸ ಇವಾಗ ನಿಂಗ. ಅದಕ್ಕ ಆ ಬಾಳೆನೂ ಮಾತಾಡುವಂತ ಮಾತಿಲ್ಲ. ಯಾಕಪ್ಪ ಅಂತ ಕೇಳಿದ್ರ, ಎಡಬಿಡದ ಕಾರ್ಯಕ್ರಮ ಇರುವುದರಿಂದ ಬಾರಿಸುವಂತ ಮಾಧ್ಯದೊಳಗ ಬರ್ದಿರ್ತಕ್ಕಂತ ಸಾಹಿತ್ಯದೊಳಗ ಮಾತಾಡುವಂತ ಮಾತಿನೊಳಗ ಹಾಡುವಂತ ಹಾಡಿನೊಳಗ ಆ ಏನಾದ್ರೂ ತಪ್ಪ ತಡಿ ಆಗತ್ತವ ತಮ್ಮ. ಯಾಕ ತಪ್ಪಕ್ಕವು? ಇಲ್ಲ ಪುಕ್ಷಟಿ ಬಂದಿರಿ ಇಬ್ರು. ನಿಮ್ ಹೆಣ ಚಂದ ಮಾಡ್ಯಾರ ಮಾಡೋದು ನಿಂದವ್ರು. ನಿಮ್ ಹೆಣಕ್ 10-15 ಸಾವಿರ ಕೊಟ್ಟು ನಿಮ್ ಹೆಣ ಚಂದ ಮಾಡ್ಯಾರ ಹೋಗ್ಕೊಂಡ್ಯ. ಯಾಕ ತಪ್ಪಕ್ಕವು? ತಪ್ಪೆ ಯಾಕಾಗ್ತಾವ ಕೇಳು. ಯಾಕಕ್ಕವ? ಆ ಮಾನವ ಜನ್ಮಕ್ಕ ನೀವು ಹುಟ್ಟಿವಪ್ಪ ಅಂತಂದ್ರ ಹಂಗ ನಡೆಯೋ ಮನುಷ್ಯ ಎಳುವುದು ಸಹಜ ಐತ್ ನೋಡು. ಹೌದು. ಹಂಗ ಎಲುವಿಲ್ಲದ ನಾಲಿಗೆ ತೊದಲುವುದು ಸಹಜ ಅಂತ ಹೇಳಿದ್ರು. ಆಗ ಕಾಕ ಇವಾಗ ಗಾಡಿ ಮರಿಕರ ನರ್ಗೊಂದ್ ಮಾತು ಹೇಳ್ದ. ಏನಂತ ಹೇಳಿದ್ರು? ಇವ್ರಿಬ್ರು ಮೇಲ್ದವ್ರು ಬರ್ತಾರು, ಒಂದೊಂದ್ ಸಲ ಹೊಡೆದ ಮೇಲೆ ಇವ್ರು ಎಲುವಿಲ್ಲದ ನಾಲಿಗೆ ತೊದಲು ಸಹಜ ಅಂತ ಹೇಳ್ತಾರ. ಹಂಗೆ ಹರಿಯಾಗೈತಿ ಇವ್ರಿಗೆ 5,000 ಕಟ್ ಮಾಡಿ ಕೊಡೋರು, ಅದು ಸಹಜ ಅಂತ ಹೇಳ್ಯಾರ ಅವರು. ಅಟ್ಟ ತಗೊಂಡ್ ಹಾಕಿರಿ. ಹಂಗಲ್ಲ ಮಗನ, ನೀ ಹೇಳೋದು ಮಾತು ಕರೇನೆ ಐತಿ. ಮತ್ತ ನಾನು ಕುಂಡ್ಯಾರ ಕರೇನ ಹೇಳ್ತೀವಿ. ನಿನಗೊಂದು ಮಾತು ಹೇಳ್ತೀನಿ ಕೇಳು. ಅವ್ರ 5,000 ಅಲ್ಲ, ಇವತ್ತು ಎಷ್ಟು ಬಂಡಾರ ಕೊಟ್ಟಾರ ನೋಡು, ಅಷ್ಟು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ನೀವ್ ಬಿಟ್ಟವ್ರು ನಾನಾ ಕುಂಡ್ಯ ತಗೊಂಡ್ಬರ್ತೀವಿ ಒಂದು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ಆ ಕಬ್ಬೂರು ಬಸ್ ಸ್ಟ್ಯಾಂಡ್ ಹೋಗಿ ನಿನ್ನ ಬಿಟ್ಟ ಕಾಲಕ್ಕ ಆ ಇವ ಎಡಬಿಡದೆ ಕಾರ್ಯಕ್ರಮ ಮಾಡ್ಯವು, ಅಕ್ಕ ಪಗಾರ ಕೊಡು ಅಂತ ನೀ ಕೇಳ್ಬಾರ್ದು ನೋಡು. ಗುಂಡೆ ಹಿಂಗಾದ್ರು ತಪ್ಪಕ್ಕವು. ಇವಾಗ ಪಗಾರ ಕಟ್ಟಕ್ಕದ. ಅದಕ್ಕ ಯವ್ವ ಏನಾಯ್ತು? ನಾವಳೆ ಬಿಟ್ಟು ಹೋಗಿನ ಕಡೆ ಪಗಾರ ಇಲ್ಲ. ವಾರ ಆಯ್ತು ಜಾತಕ್ರ ಮ್ಯಾಗ ಕಾರ್ಯಕ್ರಮ ಹೋಗಿದಿ, ಮತ್ತ ಪಗಾರ ಎಲ್ಲ ಕೇಳ್ತಾ ಹಾಕಿ. ಯಾರು? ನನ್ನ ಹೆಂಡತಿ ಯವ್ವ ಬಗಲಾಗ ಬೆಲ್ಲೂರಿಗೆ ತಗೊಂಡ್ ನಿಂದಿರ್ತಾಳಕಿ. ಹಂಗೇನಿಲ್ಲ. ಯಾಕಪ್ಪ ಅಂತಂದ್ರೆ ಹೆಂಡತಿ ಗುಲಾಮ್ ಆಗಿದ್ದೀನಿ ನಾ. ಅಟ್ಟೆ ಅಲ್ಲ, ನಮ್ ಗುಂಡ್ಯಾನು ಫಾತಿಮಾನು ಆಮ್ಲೆಟ್ಟು ಹಸನೆ ಏನ್ ಎಲ್ಲಾ ಬಳಗದ್ ನೋಡ್. ನಮ್ಮ ಅಪ್ಪನ ಬಳಗ ಎಲ್ಲ ಅದೇ ಇದು. ಅದಕ್ಕೆ ಇರ್ಲಿ ತಮ್ಮ, ಇರ್ಲಿವ ನಿನಗೊಂದು ಮಾತು ಹೇಳ್ತೀನಿ ನಾನು. ಏನಂತ ಹೇಳ್ತೀನಿ? ಮೊದಲ ದೈವಕ್ಕೆ ಅಪ್ಪಣೆ ತಗೋನು. ದೈವದ ಅಪ್ಪಣೆ. ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ಕಡೆ ಹಾಡಿಕೆ ಮಾಡೋದೇ ಬೇರೆ, ಈ ಸದರ್ಗ ಗ್ರಾಮದೊಳಗ ಹಾಡಿಕೆ ಮಾಡೋದನೇ ಬೇರೆ. ಹೌದಿಲ್ಲ? ಆ ಮಹಾತ್ಮರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮ ಹೆಂಗ್ ಹೇಳ್ತಾರ ಕೇಳು. ಹೆಂಗ್ ಹೇಳ್ತಾರೆ ಮಾತ? ತಾಯಿಗಿಂತ ಬಂದು ಇಲ್ಲ, ತಾಯಿಗಿಂತ ಬಂದು ಇಲ್ಲ, ಒಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳಿದ್ರು? ಇದೇ ಮಾತು ಯಾಕೆ ಹೇಳ್ತಾರ ಕೇಳು. ಯಾಕೆ ಹೇಳಿದ್ರು? ಆ ಜಗತ್ತಿನೊಳಗ ಬಂದು ಊಟದೊಳಗ ಹೆಂಗ ಉಪ್ಪಿರ್ಲಾರ್ದ ಶಿವ ಹಾಕ್ತಾರ ನೋಡು, ಹಂಗ ತಾಯಿ ಅನ್ನಕ್ಕೆ ಬಹಳ ಹೆಚ್ಚಿನಕ್ಕೆ ಅದಾಳ, ತಾಯಿ ಅನ್ನಕ್ಕೆ ಬಹಳ ಶ್ರೇಷ್ಠ ಅದಾಳ. ಇವರು ತಾಯಿಯನ್ನ ನಮ್ ಹೊಟ್ಟೆ ಉಳಿಸ್ತಾರ ನೋಡಿ ಇವರು. ತಾಯಿ ಅಂದ್ರ ನನಗೆ ಹೊಟ್ಟ್ಯಾಗ ಬೆಂಕಿ ಬಿಟ್ಟಂಗ ಹಾಕೋದು ನನಗ ಗುಂಡ್ಯಾಗ. ತಾಯಿ ಅಂದ್ರ ಹೊಟ್ಟ್ಯಾಗ ಬೆಂಕಿ ಬಿಡ್ತದ, ಮತ್ ಯಾರಂದ್ರ ತಂಪಾಗ್ತದು? ನನಗ ಗುಂಡ್ಯಾಗ ನಮ್ ಹ್ಯಾಂಡ್ತಂದ್ರ ತಂಪಾಕದ ನೋಡ್ಯವ. ಹ್ಯಾಂಡ್ತಿ ಅಂದ್ರ ತಂಪಾಗ್ತದ. ಕಾರು ಕಲ್ ತಗೋತಾಳು. ಅದಕ್ಕ ಇರ್ಲಿ ತಮ್ಮ, ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ದೈವ ಮಾತಾಡಂದ್ರ ಮಾತಾಡುನು, ಬ್ಯಾಡ ಅಂದ್ರ ಬಿಡುನು. ಯಾಕ ಮಾತ್ರ ಮತ್ತ ಅರ್ಧೋಟ ಹೋಗಿ ಕಟ್ ಮಾಡುದು ಬೇಡ. ಹೌದು, ಮಾತಾಡೋಣ್ರಿ. ನಿನಗೆ ಹ್ಯಾಂಡ್ತಿ ಅಂದ್ರ ಹೆಂಗ ಶ್ರೇಷ್ಠ? ಹೆಂಗ ಕೇಳವ? ಹೆಂಗ? ವಾರ ಕಾರ್ಯಕ್ರಮ ಚಾಲು ಅದಾವು.
ಏನಾಗ್ತದ ಅರಿಬೆಲ್ಲ ಹೊಲಸಾಗ್ಯಾವ ನಾಯಿ ಬತ್ತು ಉಳ್ಳಾಡ್ದಾಗ ಉಳ್ಳಾಡೆಲ್ಲ ಹೊಲಸಾಗ್ಯಾವ ಅಂತ ನಾಯಿ ಮನೆಗೆ ಹೋದ ಮೇಲ್ತೀವ ಅರಿಬಿ ಒಗದಕ್ಕ ಕೇಳ್ತಿ ಜಳಕಕ್ಕೆ ನೀರ್ ಕಾಯಿಸಿ ಕೊಡಕ್ ಕೇಳ್ತಿ ಅರಿಬಿ ಒಗದ್ ಹಾಕಕ್ ಕೇಳ್ತಿ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕಕ್ ಕೇಳ್ತಿ ಮತ್ತೆ ಅವನ ಕಾರ್ಯಕ್ರಮ ಬರಾಕೈತಂದ್ರ ನಿಮ್ ಮ್ಯಾಳಿಗೆ ಬಗಲಾಗಿ ನಿಂತು ಟಾಟಾ ಮಾಮ ಅಂತಾಳ ನಾನು ಹೇಳ್ತಿ ಅದಕ್ಕೆ ನಾ ಹೇಳ್ತಿ ಶ್ರೇಷ್ಠ ಅಂತೀನಿ ಅದಕ್ಕೆ ನಿನಗ ಹೆಂಡತಿ ಶ್ರೇಷ್ಠ ಲಗುಟ್ ಬರ್ಲಿಕ್ಕ ಬಾಟಾನು ಅಂದಾಳಕ್ಕಿ ಹಂಗಂದ್ರೆ ಏನು ಅದು ಚಪ್ಪಲ್ ಕಂಪ್ನಿ ಹೆಸರು ಅದು ಅದಕ್ಕೆ ಇರ್ಲಿ ಲಗುಟ್ ಬರ್ಲಿಕ್ಕ ಚಪ್ಪಲ ತಗೋತದಂತಾಳು ಆ ತಾಯಿಯನ್ನ ಹ್ಯಾಂಗ ಹೆಚ್ಚಿನ ಕೇಳು ಹೆಂಗದಾಗ ಹೊಟ್ಯಾಗ 9 ತಿಂಗಳ 9 ದಿನ 9 ನಿಮಿಷ 9 ಸೆಕೆಂಡ್ ಹೊಟ್ಯಾಗ ಇಟ್ಟುಕೊಂಡು ನಿನ್ನ ಸಾಕ್ಯ ಸಲಹೆ ಜತನ ಮಾಡಿ ಮಗನ ನಿನ್ನ ಹೊರಗೆ ತರಬೇಕಾದ್ರ ತಾಯಿಗೆ 1000 ಚೋಳ ಕಳೆದಟ್ಟ ತ್ರಾಸ ಆಗ್ಯದ ತಾಯಿಗೆ 1000 ಚೋಳ ಕಳೆದಟ್ಟ ತ್ರಾಸ ಆಗ್ಯದ 1000 ಚೋಳ ಕಳೆದಟ್ಟ ತ್ರಾಸ ಮಾಡ್ಕೋತಾನ ಫೋನು ಹಚ್ಚಿಲ್ಲ ಮೆಸೇಜ್ ಕಳಿಸಿಲ್ಲ ಮತ್ತೆ ಅವ್ರು ನಾನು ಹಡಿಬೇಕತ್ತನು ಹಡದಲ್ ಗುಂಡೆ ಯಾಕೆ ಹಡ್ದಾರ ಅವ್ರು ಯಾಕೆ ಹಡ್ದಾರ ನಿಮ್ಮ ಕೂನಲ್ಲಿ ಅವದು ಯಾಕ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನೋ ಆಸಕ್ಕಾಗಿ ಅವ್ರು ನಮ್ಗೆ ಹಡ್ದಾರೆ ಅವ್ರು ಹಡಿಯಂಗ್ ಹಡ್ದಾರ ನಾವು ಹುಟ್ಟಂಗ್ ಹುಟ್ಟಿವು ಸುಮ್ಮದ್ರ ಕೇಳ್ರಿ ಅವ್ರನ್ನ ಹಂಗೇನಿಲ್ಲ ಆ ತಾಯಿ ಮೇಲೆ ಜಾನಪದ ಕವಿಗಳು ಜಾನಪದನ ಬರೆದಿಟ್ಟಾರ ಹೆಂಗ ಬರ್ದಾರ ಹಂಗ ಬರ್ದಾರ ಕೇಳು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ತಾನು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ತಾನು ಹಡದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಾಯಿ ಮರಳಿ ಬರುವಳೇನು ತಾಯಿ ಮರಳಿ ಸಿಗುವಳೇನು ಇವ್ರು ತಾಯಿ ಮ್ಯಾಗ ಅಟ್ಟೆ ಬರ್ದಾರ ತಿಳ್ಕೊಂಡಾರ ಇವ್ರು ಮತ್ತೆ ನಮ್ಮ ಫಾತಿಮಾ ಅಂತಾರ ಹೆಂಡತಿ ಮ್ಯಾಗ ಬರ್ದಾರ ಹೆಂಡತಿ ಮ್ಯಾಗು ಬರ್ದಾರ ಹೆಂಗ ಕೇಳುವ ಹಂಗ ಬರ್ದಾರು ಮಾಡ್ಕೊಂಡ ಹೆಂಡತಿ ತಿರಿವಾದ ಮ್ಯಾಲ ಮರಳಿ ಬರುವಳೇನು ಮಾಡ್ಕೊಂಡ ಹೆಂಡತಿ ತಿರಿವಾದ ಮ್ಯಾಲ ಮರಳಿ ಬರುವಳೇನು ಮತ್ತೊಂದ ತರಬೇಕಂದಾರ ಗುಂಡ್ಯ ಮಕ್ಕಳು ಬೆಳೆತಾರೇನು ತಮ್ಮ ಮಕ್ಕಳ ಬೆಳೆತಾರೇನು ತಮ್ಮ ಮಕ್ಕಳ ಕಣ್ಣೀರ್ ವರ್ಷ ಅಲ್ಲ ಹೆಂಡತಿ ಸಲುವಾಗಿ ಹೇಳ್ತೀವ್ರು ಸುಮಲಾ ವರ್ಷ ಹಂಗಲ್ಲ ಆ ಒಬ್ಬಕ್ಕೆ ಸತ್ರ ಅಂದ್ರ ಬಿಟ್ಟು 2 ಮಾಡ್ಕೋ 3 ಮಾಡ್ಕೋ ಯವ್ವ ನಿನಗೊಂದ್ ಮಾತು ಹೇಳ್ತೀನಿ ನಾನು ಏನು ಒಬ್ಬಕ್ಕೆ ಸತ್ರ 1 ಬಿಟ್ಟು 2 ಬಿಟ್ಟು 3 ಮಾಡ್ಕೋಕ್ ಬಂದದ್ದು ಕರೆ ಫಸ್ಟ್ನೇ ಗಾಡಿ ಬಂದಂಗ 2ನೇ ಗಾಡಿ ಬರ್ಬೇಕಲ್ಲ ಕೋಣ ಇದು ಡಬಲ್ ಗಾಡಿ ಮೇಂಟೈನ್ ನೋಡಿರು ಹೌದಿನ ಮದುವೆನೇ ಆಗಿಲ್ಲ ಕಾಣ್ತದ ಡಬಲ್ ಗಾಡಿ ನಮ್ಮ ಮಾಸ್ತರ ಹಂಗಲ್ಲ ನಿನಗೊಂದ್ ಮಾತು ಹೇಳ್ತೀನಿ ಕೇಳು ಇದು ಜಾತ್ರೆ ಸೀಸನ್ ಅದ ಆ ಒಂದು ದಿನ ನಿನ್ನ ತಂದಿಗೆ ಆರಾಮ್ ತಪ್ತು ಡಾಕ್ಟರ್ ಅಂತ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ ಡಾಕ್ಟರ್ ಸಾಹೇಬ್ರ ನಮ್ಮಪ್ಪ ಅಲ್ಲ ನಿಮ್ಮಪ್ಪ ಇದಾನ ಅಂತ ತಿಳ್ಕೊಂಡು ಆರಾಮ ಮಾಡ್ರಿ ಅಂತ ಹೇಳ್ತೀನಿ ಅದಕ್ಕೆ ಒಬ್ರು ಮಾತಾಡೋದು ಒಬ್ರು ಬ್ಯಾಡ ಅನ್ನೋದು ಇರ್ಲತ್ತಮ್ಮ ನಮ್ ಬಾಗೆ ಹಿಂಗ ಹೊಟ್ಟೆ ನಮ್ದೇನು ಬೆಳಗಾವಿ ಜಿಲ್ಲಾ ಅದು ಹಾಡ ಇದು ಅದಕ್ಕೆ ಇರ್ಲಿ ಬಾಳೆನು ಮಾತಾಡುವಂತ ಮಾತಿಲ್ಲ ಹಾಡುದು ಬೇಡತ್ತಮ್ಮ ಹೊಟ್ಟೆ ಒಂದ್ ನೋಡಿ ಚಾಲ್ ಹಾಡಿ ಕೊಟ್ಟು ಬಿಡುನು ಅದಕ್ಕೆ ಕ್ಯಾಲೆ ರಾಟಿ ಹಂಗೈತಿ ಕೇಳು ಹಂಗದ ಹಾಕ್ಯಾರಲ್ಲ ಮನೆ ಮುಂದ ಹಂಗಾರ